ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿನ್ನು ಬಿಡಲಾರೆ ಸೀರಿಯಲ್ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಯಾ ದುರ್ಗಾನ್ ಮುಖ ಹಾಳು ಮಾಡಬೇಕು ಅಂತ ದುರ್ಗಾ ಬಳಸೋ ಮೇಕಪ್ ಐಟಮ್ನೆಲ್ಲ ಬದಲಾಯಿಸಿ ಕೆಮಿಕಲ್ ತುಂಬಿರೋ ಮೇಕಪ್ ಐಟಮ್ನ ಇಟ್ಟಿದ್ದಾಳೆ. ಶರತ್ ತಾನೇ ಕೆಮಿಕಲ್ ತುಂಬಿರೋ ಮೇಕಪ್ ಪೌಡರ್ನ ದುರ್ಗಾಗೆ ಹಚ್ತಿದ್ದಾನೆ. ಹಾಗಿದ್ರೆ ದುರ್ಗನ್ ಮುಖ ನಿಜವಾಗ್ಲೂ ಹಾಳಾಗುತ್ತಾ? ಹಾಗಿದ್ರೆ ಬನ್ನಿ ನೋಡೋಣ ಈ ಫುಲ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮಾಯಾ ದುರ್ಗಾ ಯಾವುದೇ ಕಾರಣಕ್ಕೂ ಸ್ಕೂಲ್ಗೆ ಬರಬಾರ್ದು ಅಂತ ದಮಯಂತಿ ಕೈಯಲ್ಲಿ ಹೇಳಿಸಿ ಜ್ಯೂಸಲ್ಲಿ ಮದ್ದು ಬರೋ ಔಷಧಿನ ಹಾಕಿರ್ತಾಳೆ. ಆ ವಿಷಯ ಅಂಬಿಕಾಗೆ ಗೊತ್ತಾಗಿ ದುರ್ಗಾ ಕುಡಿಯೋ ಜ್ಯೂಸನ್ನು ಬದಲಾಯಿಸಿ ಆ ಜ್ಯೂಸನ್ನ ಪ್ರಾಣಿಗೆ ಕುಡಿಯೋ ಥರ ಮಾಡ್ತಾಳೆ. ದುರ್ಗಾ ಕುಡಿದಿರೋ ಜ್ಯೂಸಲ್ಲಿ ಯಾವುದೇ ಔಷಧಿ ಮಿಕ್ಸ್ ಇರಲ್ಲ. ದುರ್ಗಾ ಯಾವುದೇ ಕಾರಣಕ್ಕೂ ಸ್ಕೂಲ್ಗೆ ಬರಲ್ಲ ಅಂತ ಹೇಳಿ ಮಾಯಾ ಅಂದ್ಕೊಳ್ತಿರ್ತಾಳೆ. ಎಲ್ಲರಿಗಿಂತ ಮುಂಚೆ ಮಾಯಾನೇ ಹೋಗಿ ಸ್ಕೂಲ್ ಹತ್ರ ಕಾಯ್ತಿರ್ತಾಳೆ. ಶರತ್ ಜೊತೆ ದುರ್ಗಾ ಬಂದಿರೋದನ್ನು ನೋಡಿ ಮಾಯಾ ಶಾಕ್ ಆಗ್ತಾಳೆ. ಇದೇನಿದು, ದುರ್ಗಾ ಬರ್ತಿದ್ದಾಳೆ, ಇದು ಹೇಗೆ ಸಾಧ್ಯ? ದುರ್ಗಾ ಬರೋದಕ್ಕೆ ಚಾನ್ಸೇ ಇಲ್ಲ. ಹಾಗಿದ್ರೆ ಆ ದಮಯಂತಿ ಜ್ಯೂಸ್ ಮಾಡಿ ಕೊಟ್ಟಿಲ್ವಾ ಅಂತ ಅಂದ್ಕೊಳ್ತಿರ್ತಾಳೆ. ಹಿತಪುಟ್ಟಂಗಂತೂ ದುರ್ಗಾನ ನೋಡಿ ತುಂಬಾ ಖುಷಿಯಾಗುತ್ತೆ. ಇನ್ನೊಂದು ಕಡೆ ಗೇಮ್ಸ್ನೆಲ್ಲ ಸ್ಟಾರ್ಟ್ ಮಾಡಿರ್ತಾರೆ. ದುರ್ಗಾ ಮತ್ತು ಶರತ್ ಹೋಗಿ ಗೇಮಲ್ಲಿ ಆಡೋಕ್ಕಂತ ಹೋಗ್ತಾರೆ. ಈ ಕಡೆ ಮಾಯಾ ಹೇಗಾದರೂ ಮಾಡಿ ದುರ್ಗಾ ಮತ್ತು ಶರತ್ ಈ ಗೇಮಲ್ಲಿ ವಿನ್ ಆಗದೆ ಇರೋ ಥರ ನೋಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ. ಆದರೆ ಅಂಬಿಕಾ ದುರ್ಗಾಗೆ ಸಹಾಯ ಮಾಡಿ ಆ ಗೇಮಲ್ಲಿ ವಿನ್ ಆಗೋ ಥರ ಮಾಡ್ತಾಳೆ. ದುರ್ಗಾ ಒಬ್ಬೊಬ್ಬಳೇ ಅಂಬಿಕಾನ ಜೊತೆ ಮಾತಾಡ್ತಿರೋದನ್ನು ನೋಡಿ ಶರತ್ ದುರ್ಗಾನ ಹುಚ್ಚಿ ಅಂತ ಅಂದ್ಕೊಳ್ತಿರ್ತಾನೆ. ದುರ್ಗಂಗೆ ಮೆಂಟ್ಲು ಲೂಸು ಅಂತ ರೇಗಿಸ್ತಾನೆ. ಹಾಗೆಯೇ ಒಂದು ಗೇಮಲ್ಲಿ ದುರ್ಗಾ ಮತ್ತು ಶರತ್ ವಿನ್ ಆಗ್ತಾರೆ. ಇನ್ನೊಂದು ಗೇಮು ಇರುತ್ತೆ. ಆ ಗೇಮು ಮಾಯಂಗೆ ಗೊತ್ತಾಗಿ ಒಬ್ಬಳು ಟೀಚರ್ಗೆ ಹಣ ಕೊಟ್ಟು ಅವಳ ಪರ ಮಾಡ್ಕೊಂಡಿರ್ತಾಳೆ. ನೆಕ್ಸ್ಟ್ ಟಾಸ್ಕ್ ಏನು ಅಂತ ಕೇಳಿದಾಗ ಆ ಟೀಚರ್ ಹೇಳ್ತಾಳೆ, ಹೆಂಡ್ತಿರಿಗೆಲ್ಲರಿಗೂ ಗಂಡಂದರು ಅವರೇ ಮೇಕಪ್ ಮಾಡಿ ಯಾರು ಮೇಕಪ್ ಚೆನ್ನಾಗಿರುತ್ತೋ ಅವರೇ ವಿನ್ನು ಅಂತ ಹೇಳ್ತೀವಿ ಅಂತ ಆ ಟೀಚರ್ ಮಾಯಂಗೆ ಹೇಳ್ತಾಳೆ. ಹೌದಾ, ಹಾಗಿದ್ರೆ ತಗೋ, ಈ ಕೆಮಿಕಲ್ ತುಂಬಿರೋ ಮೇಕಪ್ ಐಟಮ್ನೇ ಶರತ್ ದುರ್ಗಂಗೆ ಹಚ್ಚಬೇಕು, ಈ ಮೇಕಪ್ ಕ್ರೀಮನ್ನೇ ದುರ್ಗಂಗೆ ಕೊಡು ಅಂತ ಹೇಳಿ ಮಾಯಾ ಟೀಚರ್ಗೆ ಹೇಳಿ ಅವಳಿಗೆ ಸ್ವಲ್ಪ ದುಡ್ಡು ಕೊಡ್ತಾಳೆ. ಆ ಟೀಚರ್ ದುಡ್ಡಿನ ಆಸೆಗೋಸ್ಕರ ಮಾಯಾ ಹೇಳ್ದಂಗೆ ಶರತ್ ಮೇಕಪ್ ಮಾಡಬೇಕಾಗಿರೋ ಐಟಮ್ನ ಬದಲಾಯಿಸಿ ಮಾಯಾ ಕೊಟ್ಟಿರೋ ಕೆಮಿಕಲ್ ಪೌಡರ್ನ ಅದರಲ್ಲಿ ಇಡ್ತಾಳೆ. ಈ ಕಡೆ ಗೇಮಲ್ಲಿ ಶರತ್ ಮತ್ತು ದುರ್ಗಾ ವಿನ್ ಆಗಿರೋದ್ರಿಂದ ಹಿತಪುಟ ಓಡ್ ಹೋಗಿ ಅವರನ್ನು ತಪ್ಕೊಳ್ತಾಳೆ. ಹಿತಪುಟ ತನ್ನನ್ನು ತಪ್ಕೊಂಡಿರೋದನ್ನು ನೋಡಿ ಶರತ್ಗೆ ತುಂಬಾ ಖುಷಿಯಾಗುತ್ತೆ. ಬೇರೆ ಪೇರೆಂಟ್ಸ್ ಎಲ್ಲ ತಮ್ಮ ಗಂಡಂದ್ರ ಹತ್ರ ಖುಷಿಯಾಗಿ ಮಾತಾಡ್ತಿರೋದನ್ನು ನೋಡಿ ಹಿತಂಗೂ ತನ್ನ ಅಪ್ಪ ಮತ್ತು ದುರ್ಗಾ ಅವ್ರ ಹಾಗೆ ಜೊತೆಯಾಗಿ ಖುಷಿಯಾಗಿ ಇರಬೇಕು ಅಂತ ಆಸೆ ಆಗುತ್ತೆ. ಹಿತಪುಟ ಬಂದು ಶರತ್ ಮತ್ತು ದುರ್ಗನ ಹತ್ರ ಬಂದು, ನೀವಿಬ್ಬರಿಗ ಅವ್ರನ್ನ ನೋಡಿ ಅವ್ರು ಹೇಗೆ ಖುಷಿಯಾಗಿ ಗಂಡ ಹೆಂಡತಿ ಮಾತಾಡ್ಕೊಂಡಿದ್ದಾರೋ ನೀವು ಅದೇ ರೀತಿ ಇರಬೇಕು ಅಂತ ಹೇಳ್ತಾಳೆ. ಆಗ ಶರತ್ ಮತ್ತು ದುರ್ಗಂಗೆ ಮುಜುಗರ ಆಗುತ್ತೆ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನೀಗ 1 2 3 ಹೇಳುವಷ್ಟರಲ್ಲಿ ನೀವಿಬ್ಬರು ಕೈ ಹಿಡ್ಕೊಳ್ಬೇಕು, ಹೆಗಲ ಮೇಲೆ ಕೈ ಹಾಕಬೇಕು ಅಂತ ಹೇಳ್ತಾಳೆ. 1 2 3 ಅಂತ ಹಿತಪುಟ ಎಣಿಸುವಷ್ಟರಲ್ಲಿ ಶರತ್ ಮತ್ತು ದುರ್ಗಾ ಇಬ್ಬರು ಕೈ ಹಿಡ್ಕೊಂಡು ಒಬ್ರಿಗೊಬ್ರು ಹೆಗಲ ಮೇಲೆ ಕೈ ಹಾಕ್ಕೊಂಡು ನಿಂತಿರ್ತಾರೆ. ಹಿತಪುಟ್ಟನಿಂದಾಗಿ ಶರತ್ ಮತ್ತು ದುರ್ಗಾ ಇಬ್ಬರು ಹತ್ರ ಆಗ್ತಿದ್ದಾರೆ. ಅದನ್ನು ನೋಡಿ ಅಂಬಿಕಾಂಗಂತೂ ತುಂಬಾ ಖುಷಿ ಆಗ್ತಿರುತ್ತೆ. ಹಾಗೆಯೇ ನೆಕ್ಸ್ಟ್ ಗೇಮ್ ಸ್ಟಾರ್ಟ್ ಆಗುತ್ತೆ. ಆ ಗೇಮಲ್ಲಿ ಗಂಡ ತನ್ನ ಹೆಂಡತಿಗೆ ಮೇಕಪ್ ಮಾಡಬೇಕು, ಯಾರು ಮೇಕಪ್ ಚೆನ್ನಾಗಿರುತ್ತೋ ಅವ್ರಿಗೆ ವಿನ್ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದೇ ರೀತಿ ಮೇಕಪ್ ಸ್ಟಾರ್ಟ್ ಆಗುತ್ತೆ. ದುರ್ಗಂಗೆ ಶರತ್ ಚೆನ್ನಾಗೇ ಮೇಕಪ್ ಮಾಡಿರ್ತಾನೆ. ಆದರೆ ದುರ್ಗಾಗೆ ಹಚ್ಚಬೇಕಾಗಿರೋ ಮೇಕಪ್ ಐಟಮ್ನ ಮಾಯಾ ಬದಲಾಯಿಸಿ ಕೆಮಿಕಲ್ ತುಂಬಿರೋ ಐಟಮ್ನ ಇಟ್ಟಿರ್ತಾಳೆ. ಹಾಗಿದ್ರೆ ನಿಜವಾಗ್ಲೂ ಶರತ್ ತಾನೇ ತನ್ನ ಕೈಯಾರೆ ದುರ್ಗನ್ ಮುಖ ಹಾಳು ಮಾಡ್ತಾನ? ಮಾಯಾ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ? ನನಗೇನು ಅಂಬಿಕಾಂಗೆ ಈ ವಿಷಯ ಗೊತ್ತಾಗಿ ಅಂಬಿಕಾ ಕೆಮಿಕಲ್ ತುಂಬಿರೋ ಐಟಮ್ನ ಚೇಂಜ್ ಮಾಡಿದ್ದಾಳೆ ಅಂತ ಅನಿಸುತ್ತೆ. ಆ ಕೆಮಿಕಲ್ ತುಂಬಿರೋ ಕ್ರೀಮನ್ನು ಮಾಯನ್ ಬ್ಯಾಗಲ್ಲಿ ಇಟ್ಟಿದ್ದಾಳೆ. ಈ ಕಡೆ ದುರ್ಗಾ ಮತ್ತು ಶರತ್ ಈ ಗೇಮಲ್ಲೂ ಕೂಡ ವಿನ್ ಆಗ್ತಾರೆ ಅಂತ ಅನಿಸುತ್ತೆ. ಹಾಗಿದ್ರೆ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.